ಸೂಪ್ರಾಮ್ ಸೋ. ಮೊದಲಿಗೆ ಈ ಸೂಪ್ರಾಮ್ ಸೋ ಅಂದರೆ ಏನಂತ ತಿಳ್ಕೊಂಬಿಡೋಣ. ಸು ಅಂದರೆ ಸುಲೋಚನಾ, ಸೋ ಅಂದರೆ ಸೋಮೇಶ್ವರ ಅಂತ, ಅಂದರೆ ಸುಲೋಚನಾ ಫ್ರಮ್ ಸೋಮೇಶ್ವರ. ಈ ಸಿನಿಮಾದ ಟ್ರೇಲರ್ ರಿಲೀಸ್ ಆದಾಗಿಂದ ಈ ಸಿನಿಮಾ ನೋಡಲೇಬೇಕು ಅಂತ ಫಿಕ್ಸ್ ಆಗಿದ್ದೆ. ಆದರೆ ನಾನಿರೋದು ಒಂದು ಹಳ್ಳಿಯಲ್ಲಿ, ಆ ಹಳ್ಳಿಯ ಸುತ್ತಮುತ್ತಲಿನ ಯಾವುದೇ ಒಂದು ಸಿಟಿಯಲ್ಲಿ, ಆ ಒಂದು ಊರಿನ ಥಿಯೇಟ್ರಲ್ಲಿ ಈ ಸಿನಿಮಾ ರಿಲೀಸ್ ಆಗಿರಲಿಲ್ಲ. ಯಾಕಪ್ಪ ಈಗ ಮಾಡ್ತಿದ್ದಾರೆ ಅನ್ನೋ ಬೇಜಾರಿತ್ತು. ಬಟ್ ಬರೋಬ್ಬರಿ ಒಂದು ವಾರ ಆದಮೇಲೆ ಎಲ್ಲ ಭಾಗದಲ್ಲೂ ಈ ಸಿನಿಮಾ ಥಿಯೇಟರ್ಗೆ ಬರುತ್ತೆ. ಹಾಗೆ ನಾನು ಕೂಡ ಹೋಗಿ ಈ ಸಿನಿಮಾವನ್ನು ನೋಡಿದೆ. ಸೊ ಈಗ ಸೂಪ್ರಾಮ್ ಸೋ ಈ ಸಿನಿಮಾ ನೋಡಿ ನಮ್ಗೇನು ಅನಿಸ್ತು ಅಂತ ನೋಡೋಣ ಬನ್ನಿ. ಸೂಪ್ರಾಮ್ ಸೋ, ಸುಲೋಚನಾ ಫ್ರಮ್ ಸೋಮೇಶ್ವರ. ಇದು JP ತುಮಿನಾಡ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂಥ ಸಿನಿಮಾ. ಇನ್ನು ಈ ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಶಾನಿಲ್ ಗುರು ಅವರು, JP ತುಮಿನಾಡ್ ಅವರು, ಸಂಧ್ಯಾ ಅರೆಕೆರೆ ಅವರು ಮತ್ತು ರಾಜ್ ಬಿ ಶೆಟ್ಟಿ ಅವರ ಮುಖ್ಯ ಪಾತ್ರದಲ್ಲಿ ಈ ಸಿನಿಮಾ ಮೂಡಿ ಬಂದಿದೆ. ಇನ್ನು ಕತೆಗೆ ಬರೋದಾದರೆ, ಮಾರ್ಲೂರಿನ ಅಶೋಕ ಎಂಬ ಹುಡುಗನಿಗೆ ಸೋಮೇಶ್ವರದ ಸುಲೋಚನೆ ಎಂಬ ಪ್ರೇತ ಅಥವಾ ಅದ್ಭುತ ಏನಿದೆ ಅದು ಅಶೋಕನನ್ನು ಆವರಿಸಿಕೊಂಡಿದೆ. ಈ ಥರ ಆ ಊರಿನ ಗ್ರಾಮಸ್ಥರು ನಂಬಿರ್ತಾರೆ. ಆ ಪ್ರೇತವನ್ನು ಓಡಿಸೋಕೆ ಏನೆಲ್ಲ ಸಮಸ್ಯೆ ಎದುರಿಸ್ತಾರೆ ಅನ್ನೋದೇ ಈ ಸಿನಿಮಾದ ಆನ್ಲೈನ್ ಸ್ಟೋರಿ. ಸಿನಿಮಾದ ಫಸ್ಟ್ ಹಾಫ್ ಟೇಕಾಪ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. 10 ನಿಮಿಷ ಸ್ವಲ್ಪ ತಾಳ್ಮೆಯಿಂದ ಕೂತ್ರೆ ಸಾಕು. ಮುಂದೆ ಸಿನಿಮಾದ ಕತೆ ನಿಮ್ಮನ್ನು ಎಲ್ಲೂ ಎದ್ದು ಹೋಗದೆ ಹಿಡಿದು ಕೂರಿಸುತ್ತೆ ಅಂದರೆ ತಪ್ಪಾಗಲ್ಲ. ಇನ್ನು ಸಿನಿಮಾದ ಫಸ್ಟ್ ಹಾಫಲ್ಲಿ ಒಂದೊಂದೇ ಕ್ಯಾರೆಕ್ಟರ್ ಗೊತ್ತಾಗ್ತಾ ಹೋಗುತ್ತೆ. ಮುಂದೆ ನಮ್ಮ ಅಶೋಕ ಕಿಟಕಿಯಲ್ಲಿ ಕದ್ದು ನೋಡೋಕೆ ಹೋಗಿ ನೋಡಬಾರ್ದನ್ನು ನೋಡಿ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತಾನೆ. ಸೊ ಈಗ ನಮ್ಮ ಅಶೋಕ ಆ ಸಮಸ್ಯೆಯಿಂದ ಪಾರಾಗೋಕ್ಕೆ ಒಂದು ಉಪಾಯ ಮಾಡ್ತಾನೆ. ಆ ಉಪಾಯ ಏನು, ಅವನು ಏನು ಕದ್ದು ನೋಡ್ದ, ಮತ್ತು ಅವನ ಮೇಲೆ ದೆವ್ವ ನಿಜವಾಗ್ಲೂ ಬಂತ ಅಥವಾ ಇಲ್ವಾ, ಇದನ್ನೆಲ್ಲ ನೀವು ಸಿನಿಮಾ ನೋಡಿನೇ ತಿಳ್ಕೊಬೇಕು. ಇಲ್ಲಿ ನಮ್ಮ ರವಿ ಅಣ್ಣನ ಆ ಮಾತುಗಳು, ನಮ್ಮ ಅಶೋಕನ ತುಂಟತನ ಮತ್ತು ನಮ್ಮ ಭಾವ ಅವರ ಎಂಟ್ರಿ ಇರ್ಬೋದು, ಇದೆಲ್ಲ ಸೂಪರ್ ಆಗಿತ್ತು. ಹಾಗೆ ಆ ಡ್ಯಾನ್ಸ್ ಅಂತಂತೂ ಸಖತ್ತಾಗಿತ್ತು ಅಂತ ಹೇಳ್ತೀನಿ. ಇನ್ನು ಸೆಕೆಂಡ್ ಹಾಫಲ್ಲಿ ನಮ್ಮ ಅಶೋಕನಿಗೆ ಪ್ರೇತ ಮೆತ್ಕೊಂಡಿದೆ. ಆ ಪ್ರೇತವನ್ನು ಏನಾದರೂ ಮಾಡಿ ಓಡಿಸ್ಬೇಕು ಅಂತ ಮಾರ್ಲೂರಿನ ಗ್ರಾಮಸ್ಥರು ಸೇರಿ ಚರ್ಚೆ ಮಾಡ್ತಾರೆ. ಮುಂದೆ ರವಿ ಅಣ್ಣ ಆ ಪ್ರೇತವನ್ನು ಓಡಿಸೋಕ್ಕೆ ಒಬ್ಬ ಸ್ವಾಮಿಯನ್ನು ಕರೆದುಕೊಂಡು ಬರ್ತಾರೆ. ಅವರೇ ನಮ್ಮ ರಾಜ್ ಬಿ ಶೆಟ್ಟಿ ಅವರು. ಅಬ್ಬಾ, ಅವ್ರು ಬಂದ ಮೇಲಂತೂ ಕಾಮಿಡಿಗೆ ಬರೋಣೇ ಇಲ್ಲ. ಅಷ್ಟು ಹೊಟ್ಟೆ ನೋವಾಗೋ ರೀತಿ ನಿಮ್ಮನ್ನು ನಗಿಸ್ತಾರೆ. ಮುಂದೆ ಅಶೋಕನನ್ನು ಆವರಿಸಿದ ಆ ಪ್ರೇತವನ್ನು ನಮ್ಮ ಸ್ವಾಮಿಯವರು ಆ ಪ್ರೇತವನ್ನು ಓಡಿಸೋಕ್ಕೆ ಏನೆಲ್ಲ ಸರ್ಕಸ್ ಮಾಡ್ತಾರೆ, ಇದನ್ನೆಲ್ಲ ನೀವು ಸಿನಿಮಾ ನೋಡಿನೇ ತಿಳ್ಕೊಬೇಕು. ಇನ್ನು ಕ್ಲೈಮ್ಯಾಕ್ಸ್, ಇಲ್ಲಿವರೆಗೆ ನಿಮ್ಮನ್ನು ಸಖತ್ತಾಗಿ ಕಾಮಿಡಿ ಮಾಡಿಕೊಂಡು ಎಂಟರ್ಟೈನ್ಮೆಂಟ್ ಮಾಡಿ ಕೊನೆಯಲ್ಲಿ ಒಂದು ಒಳ್ಳೆ ಮೆಸೇಜಿಂದ ಎಂಡ್ ಮಾಡ್ತಾರೆ. ಇನ್ನು ಈ ಸಿನಿಮಾದಲ್ಲಿ ದೊಡ್ಡ ತಾರಾ ಬಳಗನೇ ಇದೆ. ಶಾನಿಲ್ ಗುರು ಅವರಾಗಿರ್ಬೋದು, JP ತುಮಿನಾಡ್ ಅವರಾಗಿರ್ಬೋದು, ಸಂಧ್ಯಾ ಅರೆಕೆರೆ ಅವರಾಗಿರ್ಬೋದು, ಪ್ರಕಾಶ್ ತುಮಿನಾಡ್ ಅವರಾಗಿರ್ಬೋದು, ರಾಜ್ ಬಿ ಶೆಟ್ಟಿ ಅವರಾಗಿರ್ಬೋದು, ದೀಪಕ್ ರೈ ಪಣಜೆ ಅವರಾಗಿರ್ಬೋದು, ಮಿಮೆ ರಾಮದಾಸ್ ಅವರಾಗಿರ್ಬೋದು, ಪುಷ್ಪರಾಜ್ ಬೋಲಾರ್ ಅವರಾಗಿರ್ಬೋದು, ಇನ್ನುಳಿದ ಎಲ್ಲ ಕಲಾವಿದರಾಗಿರ್ಬೋದು, ಎಲ್ಲರೂ ತಮಗೆ ಕೊಟ್ಟ ಪಾತ್ರಗಳನ್ನು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆಂದರೆ ತಪ್ಪಾಗಲ್ಲ. ಇನ್ನು ಈ ಸಿನಿಮಾಗೆ ಮ್ಯೂಸಿಕ್ ಮಾಡಿರೋದು ಸುಮಿತ್ ಕೆ ಮತ್ತು ಸಂದೀಪ್ ತುಳಸಿದಾಸ್ ಅವರು. ಇನ್ನು ನೀವು ಈ ಸಿನಿಮಾವನ್ನು ನೋಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ನೋಡಿ. ನೀವು ಕೊಡೋ ದುಡ್ಡಿಗೆ ಯಾವುದೇ ರೀತಿ ಮೋಸ ಇಲ್ಲ ಅಂತ ಹೇಳ್ತೀನಿ. ಹಾಗೆ ಈ ಸಿನಿಮಾವನ್ನು ಯಾರು ನೋಡಿದಾರ ನಿಮ್ಗೇನು ಅನಿಸ್ತಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ಒಂದು ರಿವ್ಯೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲಾಂದರೆ ಖಂಡಿತವಾಗಿಯೂ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ.